ಬಂಗಾಳದಲ್ಲಿ ಅದಕ್ಕೆ ಹೋಗೋಕ್ಕೆ ಮೊದಲು ಆ ಶಿವಕುಮಾರ್ದೊಂದು ಹೇಳದ್ನಲ್ಲ, ಅದೇನೋ ನಮ್ಮ ಹುಡುಗರು ಎರಡೂ ಕಲೆ ಮಾಡಿ ಹಾಕಿದ್ರಂತೆ. ಒಂದ್ಸರಿ ಮಜಕ್ಕೋಸ್ಕರನಾರು ಕೇಳಿಸ್ಕೋಬೇಕು. ಹಾಕ್ರಪ್ಪ. ಇನ್ನೊಂದು ಪಾರ್ಟಿಯವರು ಪಾಪ ಅವರೊಬ್ಬ MGR ತರ ಆಗಬೇಕು ಅಂತ ಹೊರಟ್ಬಿಟ್ಟಿದ್ದಾರೆ. ಅದೆಲ್ಲ ಆಗಲ್ಲ. ಅವೆಲ್ಲ ಫಿಲಂ ಗಿಲಮಲ್ಲಿ ಈಗ ಅನ್ಕೋಬೇಕಷ್ಟೇ. ಇನ್ನೊಂದು ಪಾರ್ಟಿಯವರು ಪಾಪ ಅವರೊಬ್ಬ MGR ತರ ಆಗಬೇಕು ಅಂತ ಹೊರಟ್ಬಿಟ್ಟಿದ್ದಾರೆ. ಅದೆಲ್ಲ ಆಗಲ್ಲ. ಅವೆಲ್ಲ ಫಿಲಂ ಗಿಲಮಲ್ಲಿ ಈಗ ಅನ್ಕೋಬೇಕಷ್ಟೇ. ನಮಗೆ ಬಿಜೆಪಿ ಅಲಯನ್ಸ್ ಜೊತೆ ದೂರ ಇಡಬೇಕು, ಸೆಕ್ಯುಲರ್ ಫೋರ್ಸಸ್ನೆಲ್ಲ ಒಟ್ಟಾಗಿಡಬೇಕು ಅನ್ನೋದು ನಮ್ಮ ಆಸೆ. DVK ಅವರು ಕೂಡ ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ಅವ್ರಿಗೆ DMK ಅವರು, ಅಣ್ಣಾ DMK ಅವರು, BJP ಅವರು ಎಷ್ಟೇ ಒತ್ತಡ ಮಾಡಿದ್ರು ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಳ್ಳಿಲ್ಲ. ಸೊ ಆ ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ತಮಿಳುನಾಡಿನ ಹಿತಕ್ಕೋಸ್ಕರ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ತೀರ್ಮಾನ ಮಾಡಿದಾಗ ಸೆಕ್ಯುಲರ್, ಬಿಟ್ಟಾಗ ಇದು, ಇವರು ತೀರ್ಮಾನ ಮಾಡಿದಾಗ ಅದು ನ್ಯಾಯಬದ್ಧ ತೀರ್ಮಾನ ಮಾಡ್ತಿದ್ದಾಗ ನ್ಯಾಯದ ನಿರ್ಧಾರ. ರಾಜಕಾರಣಿಗಳ ಬಣ್ಣ ಹೆಂಗೆ ಬದಲಾಗತ್ತೆ ಅನ್ನೋಕ್ಕೆ ಇನ್ನೊಂದು ಸಾಕ್ಷಿ. ಬಂಗಾಳದಲ್ಲಿ ಈ ಪ್ರಚಂಡ ಗೆಲುವಿನೊಂದಿಗೆ ಕಾಂಗ್ರೆಸ್ ವಿಲ್ ಪೇ ಎ ಪ್ರೈಸ್ ಇವತ್ತಿನ ತಮಿಳುನಾಡದಕ್ಕೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ನೊಣ ತಿಂದು ವ್ರತವನ್ನು ಕೆಡಿಸಿಕೊಂಡಂತೆ ಅಂತ. ತಮಿಳುನಾಡಿನ ಕೆಲವು ರಾಜಕಾರಣಿಗಳು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲು, ತಮ್ಮ ವೈಯಕ್ತಿಕ ರಾಜಕಾರಣದ ಜೀವನವನ್ನು ಉಳಿಸಿಕೊಳ್ಳಲು, ತಾವು ಮಾಡಿರಬಹುದಾದ ಅಷ್ಟೈಶ್ವರ್ಯವನ್ನು ಕಾಪಾಡಿಕೊಳ್ಳಲು ಸ್ವಾರ್ಥಕ್ಕೆ ಹೈಕಮಾಂಡನ್ನು ಒಳಗೆಳ್ಕೊಂಡು ಡಮಾರ್ ಅನಿಸಿದ್ದಾರೆ. ಇದನ್ನು ಅನುಭವಿಸ್ಬೇಕ್ತಾರೆ ಅವರು. ಬಂಗಾಳದಲ್ಲಿ ಪ್ರಚಂಡ ಗೆಲುವಿನೊಂದಿಗೆ 207ಕ್ಕೆ ಬಂದ BJP ಈಗ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಆಗೋದು ಹೆಚ್ಚು ಕಡಿಮೆ ಖಂಡಿತ ಅಂದರೆ ನನ್ನ ಪ್ರಕಾರ ಅದು ಆಗೋದು ನ್ಯಾಯಬದ್ಧವೂ ಹೌದು. ಮಮತಾ ಬ್ಯಾನರ್ಜಿಯಂತಹ ರಾಕ್ಷಸ ಸ್ವರೂಪ ಶಕ್ತಿಯ ವ್ಯಕ್ತಿನ ಆ ರೀತಿ ಆತ ಎದುರಿಸಿದ್ದು ಭಾಳ ಆಶ್ಚರ್ಯಕರ. ಕಳೆದ 15 ವರ್ಷ, 10 ವರ್ಷದಲ್ಲಿ ಅಟ್ಲೀಸ್ಟ್ 10-12 ವರ್ಷದಲ್ಲಿ. ಈ ಸರಿ 2ರಲ್ಲೂ ಗೆದ್ದಿದ್ದಾರೆ. ಹಂಗಾಗಿ ಅವರೇ ಆಗ್ಬೋದು. ದಿಲೀಪ್ ಕೋಶು, ಸಮೀಕ್ ಭಟ್ಟಾಚಾರ್ಯ, ಅಗ್ನಿಮಿತ್ರ ಪಾಲ್ ಇವರ ಹೆಸರೆಲ್ಲ ಬಂದಿದೆಯಂತೆ. ನನ್ನ ಪ್ರಕಾರ ಅದು ಯಾವುದೂ ಬಂದೂ ಇಲ್ಲ, ಮಾಡಲೂಬಾರ್ದು BJPಯವರು. ಸುವೇಂದು ಬೇರೆ ವಿಚಾರ. ನ್ಯಾಯ ಮತ್ತು ಧರ್ಮದ ಭಾಗವಾಗಿ ಸುವೇಂದು ಅಧಿಕಾರಿ ಆಗಬೇಕು. ಆದರೆ ನ್ಯಾಯ ಪಾಲನೆ ಆದಂಗೆ ಆಗತ್ತೆ ಅಷ್ಟೇ. ಈ ಮಧ್ಯೆ ಮಮತಾ ಬ್ಯಾನರ್ಜಿ ಮನೆ ರೋಡ್ಗೆಲ್ಲ ಬ್ಯಾರಿಕೇಡ್ ಹಾಕಿದಂತೆ ಎಲ್ಲ ಕಿತ್ತು ಬಿಸಾಕಿದಾರಂತೆ. ಇದನ್ನು ಓಡಾಡ್ಕೊಂಡ್ರೆ ನಿಮ್ಮ ಪಡೆ ನೀವು ಅಂತ. ಇದನ್ನೇಪ್ಪ ಬಡ್ಕೊಳ್ಳೋದು ಆಫೀಸರ್ಗಳಿಗೆ. ಬಾಯಿ ಮುಚ್ಕೊಂಡು ಹಾಕಿರೋ ಬಟ್ಟೆ ಕಾಕಿಗೂ ಅಥವಾ IAS IPS ಇನ್ಯಾವುದೋ ಆಗಿದ್ರೆ ಅದ್ರದ್ದು ಬಟ್ಟೆಗೂ ಮರ್ಯಾದೆ ಕೊಟ್ಟು ಕೆಲಸ ಮಾಡ್ಕೊಳ್ಳಿ. ಯಾವನೋ ಬುರುಡೆ ಬಂದು ಹೇಳ್ಕೊಟ್ಟ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಒಂದು ಸೈಡಲ್ಲಿ ಮಾಡಿ ತಗಲಾಕಬೇಡಿ. ನಿಮ್ದನ್ನು ಪಟ್ಟಿ ಮಾಡ್ತಾ ಇರ್ತಾರೆ ಬೇರೆ ಕಡೆ ಅಂತ. ಇದು ಅದೇನೆ. ಎಂದಿಗೆ BJP ಬರುತ್ತೆ ಅಧಿಕಾರಕ್ಕೆ ಅಂತಾನೆ, ಒದಿಯೋ ಅವನಿಗೆ ಅಂತ ಅವನು ಪೊಲೀಸ್ ಸ್ಟೇಷನ್ ಒಳಗೆ ಬಂದ್ರೆ ಲಾಕಪ್ಗಾಗಿ ಹೊಡಿತಿದ್ರಲ್ಲಪ್ಪ, ಅದೆಲ್ಲ ಪಟ್ಟಿ ಮಾಡಿ ಒದಿರಿ ಈಗ ಆಫೀಸರ್ಗಳಿಗೆಲ್ಲ. ನನ್ನ ಪ್ರಕಾರದಲ್ಲಿ ಹುಡುಕಿ ಹೊಡಿಬೇಕು ಅವ್ರುಗಳಿಗೆ. ಅಧಿಕಾರದಲ್ಲಿದ್ದ ಪಕ್ಷನಿಷ್ಠೆ ತೋರಿಸ್ಬಿಟ್ಟು ಮಾಡಬೇಡಿ ಅಂದ್ರು ಅದನ್ನೇ ಮಾಡ್ತಾರೆ ಕೆಲವರು. ಅವ್ರನ್ನ ಹುಡುಕಿ ಪಟ್ಟಿ ಮಾಡಿ ಹೊಡಿಬೇಕು ಅವ್ರಿಗೆ. ಅಷ್ಟು ಅವ್ರು ಕೊಟ್ಟಿರ್ತಾರೆ ಕಿರುಕುಳನ. ರಾಕ್ಷಸರ ಥರ ಕೊಟ್ಟಿರ್ತಾರೆ ಕೆಲವು ಪೊಲೀಸ್ನವ್ರಂತೂ. ಆ ಪೊಲೀಸ್ನವ್ರನ್ನ ಮಾತ್ರ ಹುಡುಕಿ ಹೊಡಿಬೇಕು ಖಂಡಿತ. ನನ್ನ ಪ್ರಕಾರ ರಾಜಕೀಯವಾಗಿ ಇಲ್ಲದೆ ರಾಜೀನಾಮೆ ಕೊಟ್ಟು ಹೋಗಬೇಕು ಅವನು ಆಚೆಗೆ. ಇವ್ರು ಕೂಡ್ದವನು ಸರ್ಕಾರದಲ್ಲಿ. ಇದು ನಾಳೆ BJP ಅಧಿಕಾರದಲ್ಲಿ ಬಂದಾಗಲೂ ಅದು ಹೇಳದೆ ಇದನ್ನು ನಾನು. ಅವ್ರಿಗೂ ಆ ಥರ ನಡ್ಕೊಂಡ್ರೆ ಹಾಗೆ. ಸೊ ಈಗಾಗಿದೆ, ನಾಳೆ ನೋಡೋಣ ಏನು ಅಂತ. ಈಗ ಅಲ್ಲೊಂದಷ್ಟು ವೈಲೆನ್ಸ್ ಇದೆ, ವೈಲೆನ್ಸ್ ನಡೆಯುತ್ತೆ, ನೋಡ್ತಾ ಇರಿ. ಇಟ್ಸ್ ಎನ್ ಆರ್ಗನೈಸ್ಡ್ ವೈಲೆನ್ಸ್. TMC ಮುಸ್ಲಿಂ ಪಕ್ಷಗಳು ಕೆಲವೊಂದೆರಡು, ಪಾಸಿಬಲಿ ಸಣ್ಣ ಪ್ರಮಾಣದಲ್ಲಿ ತಳಮಟ್ಟದಲ್ಲಿ ಎಲ್ಲ ಒಂದಷ್ಟು ಕಮ್ಯುನಿಸ್ಟ್ಗಳು ಅಂದರೆ ಸಪೋರ್ಟರ್ಸ್, ಲೀಡರ್ಗಳಂತಲ್ಲ ಶುರು ಮಾಡಿಸ್ತಾರೆ. ನಡೆಯುತ್ತೆ. ಟು ಪೇಂಟ್ ಎ ಪಿಕ್ಚರ್, ಬಣ್ಣ ಹೊಡೆಯೋಕ್ಕೆ. ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ, ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ, ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಸ್ ಇವೆ ಇವೆಲ್ಲ. ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಅದಕ್ಕೋಸ್ಕರ ಇವೆಲ್ಲ. ಯುವಕರೆಲ್ಲ ಉದ್ಯೋಗ ಇಲ್ಲದೆ ಬೇರೆ ರಾಜ್ಯಕ್ಕೆ ಹೋಗುತ್ತಿದ್ದಾರೆ. ಅದರ ಹಿಂದೆ ಎಲ್ಲಿಗೆ ಹೋಗುತ್ತಿದ್ದರು? ಸ್ಮಶಾನಕ್ಕೆ ಹೋಗುತ್ತಿದ್ದರು. ಈ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಸ್ ಬರ್ಕೊಳ್ಳಿ. ಇನ್ನು 2 ತಿಂಗಳಲ್ಲಿ ಶುರುವಾಗದಿದ್ರೆ ನೋಡಿ. ಖಂಡಿತ. 10 ವರ್ಷಗಳ ಕಾಲ ಕೇರಳದಲ್ಲಿ ಅಧಿಕಾರದಲ್ಲಿದ್ದ ಕಮ್ಯುನಿಸ್ಟನ್ನು ಸೋಲಿಸಿ ಕಾಂಗ್ರೆಸ್ ಈಗ ಮತ್ತೊಮ್ಮೆ ಕೇರಳದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಕೇರಳ ನೂತನ CM ಆಯ್ಕೆ ಕಸರತ್ತಿನ ಚೆಂಡಿಗೆ ಹೈಕಮಾಂಡ್ ಅವರೇ ತೀರ್ಮಾನ ಮಾಡಬೇಕು. KC ವೇಣುಗೋಪಾಲ್, ಸತೀಶನ್, ರಮೇಶ್ ಚೆನ್ನಿತ್ತಾಲ್ ನಡುವೆ ಪೈಪೋಟಿ ಇದೆ. ಆದರೆ ಅಲ್ಲಿ KC ವೇಣುಗೋಪಾಲ್ ಅದನ್ನ ಟಿಕೆಟ್ ಕೊಡೋವಾಗಲೇ ಅವ್ರು ತುಂಬ ಪವರ್ಫುಲ್ ಆಗಿದ್ರಂತೆ. ಹಂಗಾಗಿ ಕೆಲವರಿಗೆಲ್ಲ ಟಿಕೆಟ್ ಕೊಡಿಸ್ಬಿಟ್ಟಿದಾರಂತೆ. ಹಂಗಾಗಿ ಅವ್ರು ಸಪೋರ್ಟ್ ಸಿಕ್ಬಿಟ್ಟಿದೆಯಂತೆ. ಹೌದು. ಬಟ್ ಈ ಲೋಕಲಿ ಜನ ಹೇಳ್ತಿರೋದು ಏನು ಅಂತಂದ್ರೆ, ಎಲ್ಲರೂ ಆ ಚೆನ್ನಿತ್ತಾಲನೇ ಫೈಟ್ ಮಾಡಿದ್ದು, ಮತ್ತೆ ಸತೀಶನ್ನೇ ಫೈಟ್ ಮಾಡಿದ್ದು ವಿರೋಧ ಪಕ್ಷದ ನಾಯಕನಾಗಿ. ಈ ಪಾರ್ಟಿ ಮೇಲಿಂದ ಕೆಳಗೆ ಬಂದು ಅಧಿಕಾರ ಹಿಡಿಯಕ್ಕೆ ಹೋಗ್ತಿದ್ದಾರೆ ಇವರು ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಅವ್ರು ಯಾರನ್ನು ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಅವ್ರ ಇಷ್ಟ, ಅವ್ರಿಗೆ ಸಂಬಂಧ ಇದೆ. ಈ ಮಧ್ಯೆ ಅಸ್ಸಾಮಲ್ಲಿ 2ನೇ ಬಾರಿಗೆ ಹಿಮಂತ ಬಿಸ್ವಾ ಶರ್ಮಾ
ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. 12ನೇ ತಾರೀಕು ಆಗ್ಬೋದು ಅಂತಾರೆ. ಮೋದಿ ಹೋಗ್ತಾರಂತೆ ಅಲ್ಲಿಗೆ ಬಂಗಾಳಕ್ಕೆ ಎರಡಕ್ಕೂ ಹೋಗ್ತಾರೆ ಹೌದು ಅವರು. ಹಾಂ ಅಲ್ವೇ? ಹೌದು ಸರ್. ಸರಿ, ಇನ್ನು ಯಾವುದೋ PM ಶ್ರೀ ಯೋಜನೆ ಅಂತೆ ಕೇಂದ್ರ ಸರ್ಕಾರ ಟ್ರೈ ಮಾಡ್ತಿದೆಯಂತೆ. ಬೇಗ ಸೈನ್ ಹಾಕಿ. ನೀವು ಎಲ್ಲ ತಮಿಳುನಾಡು ಪಶ್ಚಿಮ ಬಂಗಾಳದವರೆಲ್ಲ ಅದನ್ನು ವಿರೋಧ ಮಾಡಿದ್ರಲ್ಲ. ಪಶ್ಚಿಮ ಬಂಗಾಳದಲ್ಲಿ ಹಾಕಿಸ್ಕೋತೀರಿ. ಸ್ಟಾಲಿನ್ನು ಕೇಂದ್ರದ ನಿಯಂತ್ರಣ ಹೆಚ್ಚತ್ತೆ ಇದು ಮಾಡಿದ್ರೆ ಅಂತ ಅವ್ರು ಮಾಡಿರಲಿಲ್ಲ ತಮಿಳುನಾಡಲ್ಲಿ. ಬಟ್ ಈಗ JVK ಮಾಡತ್ತಾ ಅಂತ ಡೌಟ್ ಇದೆ ನನಗೆ. ಓಕೆ, ಅವ್ರು ಮಾಡ್ತಾರೆ ಅಂತ ಬಂಗಾಳದವ್ರು ಮಾಡ್ಕೋತಾರೆ. ಎಸ್. ಇನ್ನು ಕೊನೆಗೂ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಇವತ್ತು ಜೀವರಾಜ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ನಿನ್ನೆಲ್ಲ ಅವರು ರಾಜ್ಯಪಾಲರನ್ನ ಹೋಗಿ ಭೇಟಿಯಾಗಿದ್ದರು. ರಾಜ್ಯಪಾಲರ ಸೂಚನೆಯಂತೆ ಇವತ್ತು ನಾವು ಪ್ರಮಾಣ ವಚನ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಖಾದರ್ ಅವರು ಕೂಡ ಮಾತನಾಡಿದ್ರು. ತಡ ಏನು ನಾವು ಮಾಡಿಲ್ಲ ಅಂತ. ಆಮೇಲೆ ಜೀವರಾಜ್ ಅವರು ಮತ್ತು ಆರ್ ಅಶೋಕ್ ಇಬ್ಬರು ಕೂಡ ಕಾಂಗ್ರೆಸ್ನವರೇ ವೋಟ್ ಚೋರಿ ಮಾಡಿದ್ದಾರೆ, ನಾವಲ್ಲ ಅಂತ ಆರೋಪ ಮಾಡಿದ್ದಾರೆ. ಹೇಳಿ ಎಲ್ಲಿಗೂ ನಿರ್ದೇಶನ ಅಂತ ಕೊಡಲಿಲ್ಲ. ಅವರು ಈ ರೀತಿ ಇವರು ಕೊಟ್ಟಂತ ಮನವಿಗೆ ಅವರು ಸೂಚಿಸಿದ್ದಾರೆ. ಎಲ್ಲಿಯೂ ಕೂಡ ತಡವಾಗಲಿಲ್ಲ. ಮೊನ್ನೆ ಬೆಳಿಗ್ಗೆ ಎಲೆಕ್ಷನ್ ಕಮಿಷನ್ ಆದೇಶ ಬಂದದ್ದು. ಈ ಮಧ್ಯದಲ್ಲಿ ಬೆಳಿಗ್ಗೆ ಅರ್ಜಿ ಕೊಟ್ಟು ಸಂಜೆ ಹೋಗಿ ಮನವಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ, ಯಾಕೆ ಆತುರ? 4ನೇ ಬಾರಿ ಶಾಸಕನಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೇನೆ. 3 ವರ್ಷಗಳ ಸತತ ಹೋರಾಟದ ನಂತರ ನ್ಯಾಯಾಲಯದಲ್ಲಿ ನ್ಯಾಯ ಕೊಟ್ಟಿದ್ದರಿಂದಾಗಿ ನಾನಿವತ್ತು ಶಾಸಕನಾಗಿ ಆಯ್ಕೆಯಾಗಿ ಪ್ರಮಾಣ ವಚನ ತಗೊಂಡು ಬಂದಿದ್ದೇನೆ. ಶೃಂಗೇರಿ ಕ್ಷೇತ್ರದ ಜನರಿಗೆ ಒಬ್ಬ ಸೇವಕನಾಗಿ ನ್ಯಾಯಯುತವಾಗಿ ಕೆಲಸ ಮಾಡುವಂತ ಕೆಲಸವನ್ನ ಮಾಡ್ತೇನೆ. ಜೀವರಾಜ್ ಅವರಿಗೆ ನಮ್ಮ ಶಾಸಕರಾಗಿ ಇವತ್ತು ಕಾನೂನುಬಾತ್ಮಕವಾಗಿ ಓತ್ ತಗೊಂಡ ಮುಖಾಂತರ ಅವರು ಶಾಸಕರಾಗಿ ಇನ್ನು ಅವರು ಅಫಿಷಿಯಲ್. ಸೊ ವೋಟ್ ಚೋರಿ ಬಗ್ಗೆ ಕಾಂಗ್ರೆಸ್ ಅವರು ದಿನನಿತ್ಯ ಮಾತಾಡ್ತಾರೆ. ಎಲೆಕ್ಷನ್ ಕಮಿಷನ್ ನೋಟಿಫಿಕೇಶನ್ ಮಾಡೋದ್ಮೇಲೆ ಡಿಕ್ಲೇರ್ಡ್ ರಿಸಲ್ಟ್ಸಲ್ಲಿ ಸ್ಪೀಕರ್ಸ್ ಹ್ಯಾವ್ ನೋ ರೋಲ್ ಟು ಡಿಲೇ ದಿ ವೋಟ್. ನಿಮ್ಗೆ ಅಧಿಕಾರನೇ ಇಲ್ಲ. ಅವ್ರು ಮಾಡಿದ್ಮೇಲೆ ಇವ್ರಿಗೆ ಇಮಿಡಿಯೇಟ್ ಆಗಿ ಒಂದು ವೇಳೆ ಅದಕ್ಕೆ ಸ್ಟೇ ಕೊಟ್ಟರೆ ಕೋರ್ಟ್ ಕೊಡಬೇಕಷ್ಟೆ. ಓಕೆ, ಯಾವನಿಗೂ ಆಗಲ್ಲ ಇದರಲ್ಲಿ. ನಂಬರ್ 1. ನಂಬರ್ 2, ವೋಟ್ ಚೋರಿ ವಿಚಾರದಲ್ಲಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಮೊನ್ನೆ ಮುಖ್ಯಮಂತ್ರಿಗಳು ಪತ್ರಿಕಾ ಇದರಲ್ಲಿ ಮಾಡಬಾರ್ದು, ಯಾಕೆ ಮಾಡಬಾರ್ದು, ಯಾಕೆ ಕೇಸ್ ಹಾಕಬಾರ್ದು, ನಮ್ಗೆ ಅಧಿಕಾರ ಇದೆ ಅಂತಾರೆ. ನಿಮ್ಮನ್ನು ಯಾರು ಲಾಯರ್ ಅಂತ ಕರೀತಾರೋ ನನಗೆ ಅರ್ಥ ಆಗ್ತಿಲ್ಲ ಈ ಚೀಫ್ ಮಿನಿಸ್ಟರ್ಗೆ. ಅದು ಯಾವಾಗ ಪ್ರಾಕ್ಟೀಸ್ ಮಾಡಿದ್ರು ಎಲ್ಲ ಮರ್ತೋಗಿದೆ ನಿಮಗೆ. ಸುಮ್ಮನೆ ಇನ್ನೂ ಲಾಯರ್ ಅಂತ ಹೇಳ್ಕೊಂಡು ಓಡಾಡ್ತೀರಿ ಅಷ್ಟೇ. ಎಲ್ಲಿ ತೋರಿಸಿ ನನಗೆ ನೋಡೋಣ. ಹೆಂಗಾಗ್ತೀರಿ ನೀವು ಕೇಸ್ನ? ಐದರ್ ಇಟ್ ಹ್ಯಾಸ್ ಟು ಬಿ ಎಲೆಕ್ಷನ್ ಕಮಿಷನ್, ಹೌದು, ಆರ್ ಇಟ್ ಹ್ಯಾಸ್ ಟು ಬಿ ಪ್ರೈವೇಟ್ ಕೇಸ್ ಫೈಲ್ಡ್ ಥ್ರೂ ದಿ ಕೋರ್ಟ್ ಇರಬೇಕು. ಹೆಂಗಾಗ್ತೀರಿ ನೀವು ರಾಜ್ಯ ಸರ್ಕಾರದವರು ಎಲೆಕ್ಷನ್ ಪ್ರಾಸೆಸ್ ಮೇಲೆ? ಹೂ ಗೇವ್ ಯು ದ ಪವರ್? ಸುಮ್ಮನೆ ದಬಾಯಿಸ್ಬಿಡೋದು ಎದುರುಗಡೆ ಇರೋ ರಿಪೋರ್ಟರ್ಗಳನ್ನು ಯಾರನ್ನೋ ಈ ಚೀಫ್ ಮಿನಿಸ್ಟ್ರು ಇವತ್ತು ಮಾತಾಡಿದ್ದಾರೆ. ಅದೇ ದಬಾಯಿಸ್ಬಿಡೋದು. ಅವನನ್ನು ಎದುರುಗಡೆ ಇರೋನು, ಹೈ ಸುಮ್ಮನೆ ಕುತ್ಕೊಳ್ಳಯ, ಹೈ ಹಂಗೆ ಮಾಡಯ ಅಂದೆ. ಫೋನ್ ಮಾಡಿರಿ ನನಗೆ, ನಾನು ಕೇಳ್ತೀನಿ, ನನ್ನನ್ನು ದಬಾಯಿಸಿ ನೋಡ್ತೀನಿ, ನನ್ನ ದಬಾಯಿಸ್ರಿ ನೋಡ್ತೀನಿ ಅದು ಹೆಂಗೆ ದಬಾಯಿಸ್ತೀರಿ ಅಂತ. ಸೊ ದಿಸ್ ಈಸ್ ಅನ್ಫೇರ್ ಮಿಸ್ಟರ್ ಚೀಫ್ ಮಿನಿಸ್ಟರ್. ಹಿ ಹ್ಯಾಸ್ ಟು ಗೋ ಟು ಕೋರ್ಟ್ ಟು ಚಾಲೆಂಜ್ ಇಟ್. ಹೌದು, ನಾನು ಚೋರಿ ಆಗಿದೆಯೋ ಬಿಟ್ಟಿದೆಯೋ ನಂಗೆ ಗೊತ್ತಿಲ್ಲ, ಆಗಿದೆಯೋ ಆಗಿಲ್ವೋ. ಹೌ ಕ್ಯಾನ್ ಯು ಡೂ ಇಟ್? ಅವತ್ತಿರೋನ್ ಮೇಲೆ ಆಫೀಸರ್ ಮೇಲೆ ಕೇಸ್ ಹಾಕ್ತಿರಲ್ಲ, ಯಾರದು ಅಯೋಗ್ಯ ತೀರ್ಮಾನ ಮಾಡಿದವರು ಅದನ್ನು ಕೇಸ್ ಹಾಕ್ತಾರೆ ಅಂತ. ಈಗಿರೋರ ಮೇಲೆ ಹಾಕ್ಬೇಕಾ, ಆವಾಗಿರೋರ ಮೇಲೆ ಹಾಕ್ತೀರಾ? ಅವಾಗೇನು ಕತ್ತೆ ಕಾಯ್ತಾ ಇದ್ದೀರಾ ನೀವು? ಸರ್ಕಾರ ಬಂದ ತಕ್ಷಣ ಹಾಕಬೇಕಾಗಿತ್ತು. ದಿಸ್ ಇಸ್ ವೆರಿ ವೆರಿ ಬ್ಯಾಡ್ ಪ್ರೆಸಿಡೆಂಟ್ಗಳನ್ನು ಸೆಟ್ ಮಾಡ್ತಾ ಇದ್ದೀರಿ, ಇನ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟರ್. ಇಟ್ಸ್ ವೆರಿ ಸ್ಯಾಡ್ ದಟ್ ಯು ಆರ್ ಎ ಲಾಯರ್. ಐ ಆಮ್ ಸಾರಿ. ಎಸ್. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಏನೋ ಈಗ ಹೈಕಮಾಂಡ್ ಎಲ್ಲ ತುಂಬ ಬ್ಯುಸಿ ಇದ್ದಾರಂತೆ ಕೇರಳ ವಿಚಾರದಲ್ಲಿ. ಅದೆಲ್ಲ ಆದಮೇಲೆ 15ನೇ ತಾರೀಕಿನ ಮೇಲೆ ಇದನ್ನೆಲ್ಲ ಬಗೆಹರಿಸ್ತಾರೆ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಮಾತ್ರ ಹೈಕಮಾಂಡ್ ಹೇಳಿದ್ರೆ 5 ವರ್ಷನೂ ನಾನೇ CM ಆಗಿ ಮುಂದುವರಿತೀನಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಅವ್ರು ಕರೀದೇ ಹೋಗೋದು ತಪ್ಪಾಗುತ್ತೆ, ಕರೆದ ಮೇಲೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಕರೆದ ಮೇಲಾರು ಹೋಗ್ಕೊಳ್ಳಿ, ಕರೀದೇನಾರು ಹೋಗ್ಕೊಳ್ಳಿ. ಇಲ್ಲಿವರೆಗೂ DK ಶಿವಕುಮಾರ್ ನನ್ನ ದಿನ ಬೆಳಗಾರೆ ಫೋನ್ ಮಾಡಿ ಕರೀತಿದ್ರಾ? ಹೌದು, ಕರೀತಿದ್ರಂತ ಇಲ್ಲ. ಆ ವಿಚಾರದಲ್ಲಿ ಸಿದ್ದರಾಮಯ್ಯ ಹ್ಯಾಸ್ ಟೇಕನ್ ಎ ಸ್ಟ್ಯಾಂಡ್. ನಾನು ಕರೆದ್ರೆ ಹೋಗ್ತೀನಿರಪ್ಪ, ಇಲ್ಲ ಅಂದ್ರೆ ಇಲ್ಲರಪ್ಪ. ಈಗ DK ಶಿವಕುಮಾರ್ ನಾನು ಕರೆದ್ರೆ ಹೋಗ್ತೀನಿ ಅಂತ ಸರ್. ಆವಾಗ ಅದೆಲ್ಲ ಬಿಟ್ಬಿಡಿ, ನೀವು ಅದೆಲ್ಲ ಮಾತಾಡ್ಬಿಡಿ. ಹೆಂಗಾಗಿ ಹೋಗಿದ್ದಾರೆ ಪೊಲಿಟಿಕಲ್ ಲೀಡರ್ಗಳು ಅಂತಂದರೆ, ನಾನು ಹೇಳಿದ್ದನ್ನು ಕೇಳಿಸ್ಕೊ, ಹೆಚ್ಚಿಗೆ ಮಾತಾಡಿದ್ರೆ ಬೈ ಕ್ಯಾಕರ್ಸಿ ಅವನಿಗೆ ಎದುರುಗಡೆಗೆ. ಏನಕ್ಕೆ ಕೇಳಿಸ್ಕೊಂಡು ನಿಂತಿರ್ತೀರಿ ಮುಂದ್ಗಡೆ ಇರೋರು? ನಿಮ್ಮನೆ ಜೀತದಾಳುಗಳ ಅಂತ ಕೇಳಬೇಕು ಅವ್ರನ್ನ ತಿರುಗಿಸಿ. ಏನು ಪ್ರಾಬ್ಲಮ್ ಇದೆಯೋ ನನಗೆ ಅರ್ಥ ಆಗ್ತಿಲ್ಲ ಎಲ್ಲರಿಗೂ. ಇವ್ರು ಹೇಳಿದ್ರೆಲ್ಲ ಕೇಳಿಸ್ಕೊಂಬರಕ್ಕೆ ನೀವೇನು ಸ್ಟೆನೋಗ್ರಾಫರ್ಗಳ ನಾವುಗಳು? ಎಸ್.